Hello everyone, welcome back. You all into the Chauhan sir ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ನಾನು ನಿಮಗೆ ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳನ್ನು ಇಂಗ್ಲೀಷಿಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತೇಳಿ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಸೆಂಟೆನ್ಸನ್ನು ಕೊಟ್ಟಿದ್ದೀನಿ. ಪಾತ್ರೆಗಳ ಶಬ್ದ ಮಾಡಬೇಡ, ನೀರನ್ನು ಎರಚಬೇಡ, ಪುಡಿ ಪುಡಿ ಮಾಡಬೇಡ, ಮಳೆಯಲ್ಲಿ ನೆನೆಯಬೇಡ, ಅವುಗಳನ್ನು ರಾತ್ರಿ ಇಡೀ ನೆನೆಸಿಡಬೇಡ, ಆ್ಯಂಡ್ ನನ್ನ ಜೊತೆ ಜಗಳ ಇಟ್ಟುಕೊಳ್ಳಬೇಡ ಅಥವಾ ಇಟ್ಟುಕೋಬೇಡ, ಫೋನ್ ಕಟ್ ಮಾಡಬೇಡ, ತುಂಬ ಹೆಚ್ಚು ನಿದ್ದೆ ಮಾಡಬೇಡ, ಬೈಕ್ನಿಂದ ಇಳಿಯಬೇಡ. ಸೊ ಈ ಸೆಂಟೆನ್ಸ್ಗಳು ಮಾಡಬೇಡ, ಎರಚಬೇಡ, ನೆನೆಯಬೇಡ, ಸೊ ಈ ರೀತಿ ಇರುವಂತಹ ಸೆಂಟೆನ್ಸನ್ನು ಇಂಗ್ಲೀಷಿಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡುವುದು, ಇಂಗ್ಲೀಷಲ್ಲಿ ಈ ವಾಕ್ಯಗಳನ್ನು ಏನಂತೇಳಿ ಕರೆಯುತ್ತಾರೆ ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ಇದು 131ನೇ ಸೆಂಟೆನ್ಸ್. ಆಲ್ರೆಡಿ ನನ್ನ ಪ್ಲೇ ಲಿಸ್ಟಲ್ಲಿ 130 ವಾಕ್ಯಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಫಸ್ಟ್ ಪ್ಲೀಸ್ ವಾಚ್ ದಟ್ ವಿಡಿಯೋಸ್, ರೈಟ್? ಸೊ ಹಾಗಾದರೆ 131ನೇ ಪ್ರಶ್ನೆ ಹೀಗಿದೆ: ಪಾತ್ರೆಗಳ ಶಬ್ದ ಮಾಡಬೇಡ. ನೋಡಿ ಸ್ನೇಹಿತರೆ, ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ಮನೆಯಲ್ಲಿ ಪಾತ್ರೆಗಳ ಶಬ್ದ ಮಾಡಬೇಡ ಅಂತೇಳಿ. ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕರೆಯುತ್ತಾರೆ? ಡೋಂಟ್ ಕ್ಲ್ಯಾಟರ್ ದ ಡಿಶಸ್ ಅಥವಾ ಯುಟೆನ್ಷಿಯಲ್. ಯುಟೆನ್ಷಿಯಲ್ ಅಂದರೆ ಕೂಡ ಪಾತ್ರೆಗಳು ಅಂತ ಬರುತ್ತೆ. ಸಮ್ಟೈಮ್ಸ್ ನಾವು ಡಿಶಸ್ ಅಂತೇಳಿ ಕೂಡ ಕರೀತೀವಿ. ಡೋಂಟ್ ಕ್ಲ್ಯಾಟರ್ ದ ಯುಟೆನ್ಷಿಯಲ್, ರೈಟ್? ಅಥವಾ ಡೋಂಟ್ ಕ್ಲ್ಯಾಟರ್ ದ ಡಿಶಸ್ ಅಂತೇಳಿ ಕೂಡ ಕರೆಯುತ್ತೇವೆ. ಆ್ಯಂಡ್ 132ನೇ ಸೆಂಟೆನ್ಸ್: ನೀರನ್ನು ಎರಚಬೇಡ. ನೋಡಿ ಸ್ನೇಹಿತರೆ, ನೀರನ್ನು ಎರಚಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಸ್ಪ್ಲ್ಯಾಶ್ ದ ವಾಟರ್, ಡೋಂಟ್ ಸ್ಪ್ಲ್ಯಾಶ್ ದ ವಾಟರ್ ಅಂತೇಳಿ ಕರೆಯುತ್ತೇವೆ. ಪಾತ್ರೆಗಳ ಶಬ್ದ ಮಾಡಬೇಡ, ಡೋಂಟ್ ಕ್ಲ್ಯಾಟರ್ ದ ಡಿಶಸ್, ನೀರನ್ನು ಎರಚಬೇಡ, ಡೋಂಟ್ ಸ್ಪ್ಲ್ಯಾಶ್ ದ ವಾಟರ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ 133ನೇ ಸೆಂಟೆನ್ಸ್: ಪುಡಿ ಪುಡಿ ಮಾಡಬೇಡ. ನೋಡಿ ಸ್ನೇಹಿತರೆ, ನಾವು ಯಾವುದೇ ವಸ್ತು ಆಗಿರೋದು ನಾವು ಹೇಳ್ತೀವಿ ಸಾಮಾನ್ಯವಾಗಿ ಪುಡಿ ಪುಡಿ ಮಾಡಬೇಡ ಅಂತೇಳಿ. ಸೊ ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಕ್ರಂಬಲ್ ಇಟ್, ಡೋಂಟ್ ಕ್ರಂಬಲ್ ಇಟ್, ಪುಡಿ ಪುಡಿ ಮಾಡಬೇಡ, ಡೋಂಟ್ ಕ್ರಂಬಲ್ ಇಟ್ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ 134ನೇ ಸೆಂಟೆನ್ಸ್: ಮಳೆಯಲ್ಲಿ ನೆನೆಯಬೇಡ. ನೋಡಿ ಸ್ನೇಹಿತರೆ, ಈ ಪ್ರೆಸೆಂಟ್ ಸಿಚುವೇಷನಲ್ಲಿಗೆ ಸಂಬಂಧಪಟ್ಟಂತಹ ಒಂದು ವಾಕ್ಯ, ಮಳೆಯಲ್ಲಿ ನೆನೆಯಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಗೆಟ್ ವೆಟ್ ಇನ್ ದ ರೈನ್, ಡೋಂಟ್ ಗೆಟ್ ವೆಟ್ ಇನ್ ದ ರೈನ್ ಅಂತೇಳಿ ಕರೆಯುತ್ತೇವೆ. 135ನೇ ಸೆಂಟೆನ್ಸ್: ಅವುಗಳನ್ನು ರಾತ್ರಿ ಇಡೀ ನೆನೆಸಿಡಬೇಡ. ನೋಡಿ, ಅವುಗಳನ್ನು ರಾತ್ರಿ ಇಡೀ ನೆನೆಸಿಡಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಕೀಪ್ ದೆಮ್ ಸೋಕ್ಡ್ ಆಲ್ ನೈಟ್, ಡೋಂಟ್ ಕೀಪ್ ದೆಮ್ ಸೋಕ್ಡ್ ಆಲ್ ನೈಟ್. ಅವುಗಳನ್ನು ರಾತ್ರಿ ಇಡೀ ನೆನೆಸಿಡಬೇಡ, ಡೋಂಟ್ ಕೀಪ್ ದೆಮ್ ಸೋಕ್ಡ್ ಆಲ್ ನೈಟ್ ಅಂತೇಳಿ ಕರೆಯಬೇಕು. ಅದೇ ರೀತಿ ನನ್ನ ಜೊತೆ ಜಗಳ ಇಟ್ಟುಕೋಬೇಡ, ಡೋಂಟ್ ಮೆಶ್ ವಿತ್ ಮೀ. ನೋಡಿ 136ನೇ ಸೆಂಟೆನ್ಸ್: ನನ್ನ ಜೊತೆ ಜಗಳ ಇಟ್ಟುಕೋಬೇಡ, ಡೋಂಟ್ ಮೆಶ್ ವಿತ್ ಮೀ ಅಂತೇಳಿ ಕರೆಯಬೇಕು. ಅದೇ ರೀತಿ 137ನೇ ಸೆಂಟೆನ್ಸ್: ಫೋನ್ ಕಟ್ ಮಾಡಬೇಡ, ಮೊಬೈಲ್ ಕಟ್ ಮಾಡಬೇಡ. ನಾವು ಫೋನಲ್ಲಿ ನಾರ್ಮಲ್ ಆಗಿ ಮಾತನಾಡುವಾಗ ಸೊ ನಮ್ಮ ಫ್ರೆಂಡ್ಸ್ ಹೇಳ್ತೀವಿ ಡೋಂಟ್ ರೈಟ್, ಡೋಂಟ್ ಹ್ಯಾಂಗ್ ಅಪ್ ದ ಫೋನ್, ಡೋಂಟ್ ಹ್ಯಾಂಗ್ ಅಪ್ ದ ಫೋನ್ ಅಂತೇಳಿ ಹೇಳಬೇಕು. ಅದೇ ರೀತಿ 138ನೇ ಸೆಂಟೆನ್ಸ್: ತುಂಬ ಹೆಚ್ಚು ನಿದ್ದೆ ಮಾಡಬೇಡ, ತುಂಬ ಹೆಚ್ಚು ನಿದ್ದೆ ಮಾಡಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಓವರ್ ಸ್ಲೀಪ್, ಡೋಂಟ್ ಓವರ್ ಸ್ಲೀಪ್ ಅಂತೇಳಿ ಕರೆಯಬೇಕು. ಇವತ್ತಿನ ಕೊನೆಯ ವಾಕ್ಯ: ಬೈಕ್ನಿಂದ ಇಳಿಯಬೇಡ. ನೋಡಿ ಸ್ನೇಹಿತರೆ, ಬೈಕ್ನಿಂದ ಇಳಿಯಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಗೆಟ್ ಆಫ್ ದ ಬೈಕ್, ಡೋಂಟ್ ಗೆಟ್ ಆಫ್ ದ ಬೈಕ್ ಅಂತೇಳಿ ಕರೆಯಬೇಕು. ಸೊ ಇದು ಆಗಿತ್ತು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಒಂದು 10 ವಾಕ್ಯಗಳನ್ನು ತಂದು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.